ಓ ಜಾಲಿ ವಿತ್ ಜಾನ್ಸ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಾಗ್ತಾ ಇದ್ದಂಗೆ ಒಳ್ಳೆ ಅಡುಗೆ ಮಾಡ್ತೀವಿ, ಖುಷಿಯಾಗಿ ತೋರಿಸ್ತೀವಿ. ಸಾವಿರಾರು ಅಡುಗೆಗಳನ್ನ ಮಾಡಿದಿರಲ್ಲ. ಹೌದು ಮೇಡಮ್. ಈ ಫಸ್ಟ್ ಅಡುಗೆ ಮಾಡಿದ ನೆನಪಿದ್ಯಾ? ಯಾವ್ದು ಏನು ಮಾಡಿದ್ರಿ ಅಂತ? ಮೇಡಮ್ ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್? ಹೌದು ಮೇಡಮ್. ಅದು ಡಾಬಾದಲ್ಲೆಲ್ಲ ಪೆಪ್ಪರ್ ಚಿಕನ್ ತುಂಬ ಚೆನ್ನಾಗಿರೋದು, ಆದರೆ ಒಳಗಡೆ ಬೇಯ್ತಾ ಇರಲಿಲ್ಲ, ಉಪ್ಪು ಖಾರ ಇಳಿತಾ ಇರಲಿಲ್ಲ. ನಾನು ಒಂದು ಐಡಿಯಾ ಮಾಡಿದೆ, ಇದನ್ನೇ ಹಂಗೆ ಡೈರೆಕ್ಟ್ ಮಸಾಲೆ ಹಾಕಿ ಒಂದು ರೌಂಡ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿದೆ. ಕ್ಲಿಕ್ ಆಯಿತು. ಫಸ್ಟ್ ಟೈಮು ನಿಮ್ಮ ವೈಫಿಗೆ ಅಡುಗೆ ಮಾಡಿಕೊಟ್ಟಿದ್ರು? ಯಾವುದು ಇಲ್ಲ ಮೇಡಮ್. ಅಲ್ಲ, ಫಸ್ಟ್ ಟೈಮ್ ಏನು ಮಾಡಿಕೊಟ್ರಿ ಅಂತ? ಅಡುಗೆನಾ? ಹಾಂ. ನಾವು ಮಾಡೋದೇ ಇಲ್ವಲ್ಲ ಮನೇಲಿ. ಸರ್, ಇಡೀ ಕರ್ನಾಟಕಕ್ಕೆ ಮಾಡ್ಕೊಡ್ತೀವಿ. ಮನೆಯಲ್ಲಿ ಶ್ರೀಮತಿ ಮಾಡಿಕೊಡ್ತಾರೆ. ನಾವು ಇಲ್ಲ ಇಲ್ಲ ಸುಳ್ಳು ಹೇಳಲ್ಲ, ಹೇಳಿದ್ದೀನಿ ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂತ ಹೇಳ್ಕೊಡ್ತೀನಿ. ಅಡುಗೆನ ಅವರೇ ಮಾಡ್ತಾರೆ. ಇದು ಅವರ ಸ್ವತ್ತು. ಈಗ ಇದ್ಕಿನ ಬೇಳೆ ಮಟನ್ ಸಾರನ್ನು ನಿಮಗಾಗಿ ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೋಸ್ಕರ ಮಾಡಿದ್ದೀನಿ ನೋಡಿ. ಈಗೆಲ್ಲ ರೆಡಿ ಇದೆ ಮಟನ್ ಸಾರು. ನೋಡಿ ಸರ್, ಇವತ್ತು ನಿಮ್ಮನೆಗೆ ಬಂದ್ಬಿಟ್ಟಿದ್ದೀನಿ ನೋಡಿ. ರಾಹುಲ್ ಅಮ್ಮ ಅವರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ನಾನು 15 ಸಲ ಕರೆದೆ ನೋಡಿ. ಅವ್ರ ಚಾನಲ್ ಮಾಡಿದ ತಕ್ಷಣ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರು ಖುಷಿಯಾಗಿ ಒಂದು ಒಳ್ಳೆ ಅಡುಗೆ ಮಾಡಿದ್ಮೇಲೆ ರುಚಿಯಾಗಿ ತಿನ್ಬಿಟ್ಟು ಆ ಚಾನಲ್ನ ಹಂಗೆ ಒನ್ ಮೋರ್ ಥರ ನೋಡ್ಬೇಕು ನೀವು. ನೋಡಿ, ಬೇಗ ಮಾಡ್ತೀವಿ ಒಂದು ಒಳ್ಳೆ ಅಡುಗೆ. ಸರ್, ನೀವು ಎಲ್ಲ ಚಾನಲ್ಗೂ ಇಂಟರ್ವ್ಯೂ ಕೊಟ್ಟಿದ್ದೀರಾ. ನಮ್ಮ ಜಾಲಿ ವಿತ್ ಜಾನ್ಸ್ಗೆ ನೀವು ಸ್ಪೆಷಲಾಗಿ ಕೊಡಬೇಕು. ಡೆಫಿನೆಟ್ ಆಗಿ. ಅಯ್ಯೋ, ನಮ್ಮ ರಾಹುಲ್ ಅಮ್ಮ ಅಲ್ವಾ, ನಮ್ಮ ರಾಹುಲ್ ಅಮ್ಮಂಗೆ ಕೊಡದೆ ಇನ್ಯಾರಿಗೂ ಕೊಡೋದಿಲ್ಲ. ಫಸ್ಟು ಅವ್ರು ಬಂದಿದ್ದಾರೆ, ಖುಷಿಯಾಗಿ ಕೇಳಿದ್ದಾರೆ. ಅದು ನಮ್ಮ ಮನೆಗೆ ಪ್ರಪ್ರಥಮ ಬಾರಿಗೆ ಬಂದಿದ್ದಾರೆ. ಖುಷಿಯಾಗಿ ಒಂದು ಒಳ್ಳೆ ಅಡುಗೆ ತೋರಿಸ್ಬಿಟ್ಟು ಚಾನಲ್ ಎಲ್ಲಿ ಹೋಗ್ಬೇಕು ಅಂದರೆ ಆಹಾ ಅನ್ಬೇಕು. ಹೇಳಿ ಸರ್, ಜಾಲಿ ವಿತ್ ಜಾನ್ಸ್ ಯೂಟ್ಯೂಬ್ ಚಾನಲ್ ಹಿಂಗೆ ಇದೇನಿದ ಹಿಂಗೇನಾ? ಜಾನವಿ ವಿತ್ ಜಾನ್ಸ್. ಜಾಲಿ ವಿತ್ ಜಾನ್ಸ್. ಓ ಜಾಲಿ ವಿತ್ ಜಾನ್ಸ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಾಗ್ತಾ ಇದ್ದಂಗೆ ಒಳ್ಳೆ ಅಡುಗೆ ಮಾಡ್ತೀವಿ, ಖುಷಿಯಾಗಿ ತೋರಿಸ್ತೀವಿ. ಸರ್, ಇಲ್ಲಿ ಬಂದ್ಮೇಲೆ ಚಂದ್ರ ಸರ್ ಅಂತಂದ್ರೆ ನಿಮ್ಗೊಂದು ಒಳ್ಳೆ ಸೂಪರ್ ಇಂಟ್ರೊಡಕ್ಷನ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಏನು ಹೇಳಿ ಮೇಡಮ್? ಹೇಳ್ಬಿಡ್ಲಾ? ಹೇಳ್ಬೇಕಲ್ವಾ, ಸಸ್ಪೆನ್ಸ್ ಅದು ನೋಡಿ. ಎಲ್ಲ ಹಿಂಗೆ ಇವ್ರು ಹಿಡಿದ್ರೆ ಸೌಟು. ಮ್ಯಾಜಿಕಲ್ ರೆಸಿಪಿ ಮಾಡೋದ್ರಲ್ಲಿ ನೋ ಡೌಟ್. 9ನೇ ಕ್ಲಾಸ್ಗೆ ಓದೋದು ಸಾಕು ಅಂತ ಮುಚ್ಚಿಟ್ರು ಬುಕ್ಕು. ಆಮೇಲೆ ಆಗಿದ್ದು ಫೇಮಸ್ ಕುಕ್ಕು. ಆಕಾಶ ಕಲರ್ಫುಲ್ ಆಗಿ ಕಾಣಿಸೋಕ್ಕೆ ಇರಬೇಕು ಗಾಳಿಪಟ. ಕಿಚನಲ್ಲಿ ಕಡೆ ಬರಬೇಕು ಅಂದ್ರೆ ಇರಬೇಕು ಈ ನಮ್ಮ ಚಟಾಪಟ. ಎಂತ ಡೈಲಾಗು! ಆಹಾ, ಒಳ್ಳೆ ಡೈಲಾಗ್, ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಸರ್, ಹೆಂಗಿತ್ತು ಸರ್? ಒನ್ ಮೋರ್ ಇನ್ನೇನಿದ್ರು ಸಾಹಿತಿ ಆಗ್ಬಿಡ್ತಾರೆ, ಕವಿತೆಗಳು ಬರೀತಾ ಇರ್ತಾರೆ. ನಾನು ಅಡಿಗೆ ಮಾಡ್ತಾ ಇರ್ತೀನಿ, ಇವ್ರು ಕವಿತೆ ಹೇಳ್ತಾ ಇರ್ತಾರೆ. ಓಕೆ, ಸೂಪರ್. ನಮ್ಮ ಇವತ್ತಿನ ಜಾಲಿ ವಿತ್ ಜಾನ್ಸ್ ಅಲ್ಲಿ ಏನು ಸ್ಪೆಷಲ್ ರೆಸಿಪಿ? ಏನಿಲ್ಲ, ನಿಮಗಾಗಿ ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ. ಇದ್ಕಿನ ಬೆಳೆ ಬಂದಿದೆ. ಒಂದು ಇದ್ಕಿನ ಬೆಳೆಯಲ್ಲಿ ಒಳ್ಳೆ ಮಟನ್ ಸಾರನ್ನ ಮಾಡಿ ಖುಷಿಯಾಗಿ ತಿನ್ಸಿ ಓಹೋ ಅನ್ಬೇಕು. ಸೂಪರ್ ಸರ್. ಎಲ್ಲ ಅವರೆಕಾಳು ಸೀಸನ್. ಹೌದು ಮೇಡಮ್. ಉಪ್ಸಾರು ಬಸ್ಸಾರು ಎಲ್ಲ ಮಾಡ್ತಾ ಇದ್ದೆ. ಇದ್ಕಿನ ಬೇಳೆ ಮಟನ್ ಸಾರು. ಸೂಪರ್. ನಾನಂತೂ ಕಾಯ್ತಾ ಇದ್ದೀನಿ. ಸವಿರುಚಿಲಿ ರುಚಿಯಾಗಿರೋ ಅಡುಗೆ ಮಾಡ್ಕೊಡ್ತಾ ಇದ್ರು. ತಿಂದು 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 ಒಂದ್ 2-3 ರೌಂಡ್ ದಪ್ಪ ಆಗ್ಬಿಟ್ಟಿದ್ದೆ. ಇವಾಗ ಸರ್ನ ನಾನು ತುಂಬ ಮಿಸ್ ಮಾಡ್ಕೊಂಡು ಮನೆಗೆ ಹುಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇನ್ನು ನನಗೆ ವೇಟ್ ಮಾಡೋಕ್ಕಾಗಲ್ಲ. ಶುರು ಮಾಡೇ ಬಿಡೋಣ. ನೀವು ಕುಕ್ಕರ್ ಮಡಿಗೆ ಬಿಡಿ, ನಾವು ದೀಪಾಲಂಕಾರ ಬೆಳಗಿಸೇ ಬಿಡುವ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ. ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ. ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಇದು ಬೇಗ ಮಾಡಿ ಬೇಗ ಹೋಗೋದು. ಮಟನ್ ರೆಡಿ ಇದೆ. ಈಗ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಸಬ್ಸಿಗೆ ಸೊಪ್ಪು ರೆಡಿ ಇದೆ. ಸ್ವಲ್ಪ ಆಯಿಲನ್ನು ಇದಕ್ಕೆ ಪ್ರೋಕ್ಷಣೆ ಮಾಡೋಣ. ಇದೊಂದು 50 ಗ್ರಾಮ್. 50 ml. 50 ml. 60 ಎಲ್ಲ ಹೇಳಲ್ಲ ನಾನು, 50 ಮಾತ್ರ ಹೇಳ್ತೀನಿ. 30, 60, 90 ಯಾವುದು ಹೇಳಲ್ಲ ಸರ್. 50, 70, 100. ಯಾಕಂದ್ರೆ ಆಮೇಲೆ ಅದು ಹೇಳಿದ್ರೆ ಆಮೇಲೆ ಈವ್ನಿಂಗ್ ಎಫೆಕ್ಟ್ ಆಗಿಬಿಡುತ್ತೆ. ಹೌದೌದು. ಈಗ ನೀವು ಇದನ್ನು ಇಟ್ಟಿಕೊಳ್ಳಿ.
ಸರ್ ದೇಹಕ್ಕೆ 60 ಪಾತ್ರೆಗೆ 50. ಪಾತ್ರೆಗೆ 50. ನೋಡಿ ಸಬ್ಸಿಗೆ ಸೊಪ್ಪು ಸರಿ ಮೆಂತ್ಯ ನೋಡೋಣ ನಿಮ್ಮ ನೋಡಿದ್ರನ್ನ ಮರ್ತ್ಬಿಟ್ಟೆ ನಾನು ಸವಿರುಚಿನ. ಈಗ ಮೆಂತ್ಯ ಸೊಪ್ಪು ಹಾಕಿದೆ, ಸಬ್ಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹಿಂಗೆ ಅನ್ನೋದು, ನಮ್ಮ ಸ್ಟವ್ ಸ್ವಲ್ಪ ಕಮ್ಮಿ ಮಾಡೋದು. ಸ್ವಲ್ಪ ಅಲ್ಲ, ಒಂದು ಅರ್ಧ ಸ್ವಲ್ಪ 1 kg ಮಟನ್ ತೊಗೊಂಡಿದ್ದೀನಿ. ಸೊ ನೋಡಿ ಈಗ ಇದು ಈರುಳ್ಳಿ 1 ಕಪ್ಪು. ಒಂದೆರಡು ಈರುಳ್ಳಿ ಇದೆ ಅಲ್ಲ, ಒಂದೇ ಕಪ್ಪು ಸ್ವಾಲು ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿರೋದು. ಅದು ಕರ್ಕೊಂಡು ಹೋಗುತ್ತೆ ನೋಡಿ ಸರ್, ನೀವು ಚೆನ್ನಾಗಿ ಅಡ್ಗೆ ಮಾಡ್ತಾ ಇರೋದಕ್ಕೆ ಗಮ ಗಮ ಇಲ್ಲೇ ಇರ್ತಾರೆ ಮೇಡಮ್ ಅವರು. ಮುಂಚೆ ಇಲ್ಲಿ ಕೂತ್ಕೊಂಡು ಮಾಡೋಳು. ಬರೇ ಗುಡ್ಡೆ ಸುಮ್ಮನೆ ಆರಾಮಾಗಿ ಇಲ್ಲಿ ಕೂತ್ಕೊಳ್ಳೆ. ನೋಡಿ ಈಗ ಈರುಳ್ಳಿ ನೋಡಿ, ಇದು ಸರ್ ನಮ್ಮ ಮಗಳು ಗುಡ್ಡಿ ಮಮ್ಮಿ ಗಮ್ಮತ್ ನೋಡಿ ಸರ್, ಮೂಗ್ ಹೆಂಗ್ ಇದ್ ಮಾಡ್ತಿದ್ದಾಳೆ. ಕೆಳಗಡೆ ಹೋಗು. ನೀವು ಮಾಡೋ ಅಡುಗೆ ಅಷ್ಟು ರುಚಿಯಾಗಿರುತ್ತೆ, ಅದಕ್ಕೆ ಅವಳಿಗೆ ಸ್ಮೆಲ್ ಬಂದಿದೆ ಅಲ್ವಾ, ಘಮ ಘಮ. ಒಂದ್ ಮೂರ್ ಅಂತಾರ ಚಿನ್ನೆ. ಹೋಗ್ರಿ ಎಲ್ಲ ಅಡುಗೆ ಆದ್ಮೇಲೆ ಕರಿತೀವಿ. ಒಳಗಡೆ ಇಟ್ಕೊಳ್ಳ. ನೋಡಿ ಈಗ ಈರುಳ್ಳಿ ಸ್ವಲ್ಪ ಕೆಂಪಾರ ಆಯ್ತು. ಈಗ 1 ಟೊಮೊಟೊವನ್ನು ಇದಕ್ಕೆ ತೆಗೆದುಕೊಂಡಿದ್ದೇನೆ. ಅದು ಎಲ್ಲ ಚಿಕ್ಕದಾಗಿ ಎಲ್ಲ ನಿಮಗೆ ಈಗೆಲ್ಲ ಕಲ್ತ್ಕೊಂಡು ಚೆನ್ನಾಗಿ ಮಾಡೋಣ, ಒಳ್ಳೊಳ್ಳೆ ಅಡಿಗೆ ಅಂತ ನೀವೆಲ್ಲೆಲ್ಲ ಹೋಗ್ತಾ ಇದ್ದೀರಾ. ನಮ್ಮ ಮನೆ ಬಾಗಿಲಿಗೂ ಬಂದಿದ್ದೀರಾ. ನಮ್ಗೆ ಖುಷಿಯಾಗಿ ನಮ್ಮ ರಾಹುಲಮ್ಮ ಕೇಳಿದ್ರು ಅಂದ್ಬಿಟ್ಟಿದ ತಕ್ಷಣ ಬನ್ನಿ ಬೇಗ ಅಡಿಗೆ ಮಾಡೋಣ, ಪ್ರೀತಿಯಾಗಿ ತಿನ್ಸೋಣ ಅಂತೇಳಿ ನಿಮಗಾಗಿ ಒಂದು ಹಿಚ್ಕಿನ ಬೇಳೆ ಮಟನ್ ಸಾರು. ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆದರೆ ರುಚಿ ಬರುತ್ತೆ, ಇಲ್ಲಾಂದರೆ ಅದರ ಸ್ವಾದ ಜಾಸ್ತಿ ಇರುತ್ತೆ. ಕರೆಕ್ಟ್ ಸರ್. ಈಗ ಉತ್ತರ ಕರ್ನಾಟಕದಲ್ಲಿ ಹೇಳಿ ಮೇಡಮ್, ನಿಮ್ಮ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದ್ದಾರೆ ಸರ್. ಹೌದು ಮೇಡಮ್. ಸೊ ನೀವು ಮಾಮೂಲಿ ಮಾತಾಡ್ತಿರಲ್ಲ, ಹೌದು, ನೀವ್ ಏನ್ ಮಾಡ್ತಿರೋ ಈಗ ನೆಕ್ಸ್ಟ್ ಆ ಪ್ರೊಸೀಜರ್ನೆಲ್ಲ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಮಾತಾಡೋಣ ಮೇಡಮ್. ನೀವು ಒಂದ್ಸಲ ಬಿಡಿ, ನಾವು ಅಲ್ಲಿ ಎತ್ತೋಣ. ನೋಡಿ ಈಗ ಸ್ವಲ್ಪ ಕೊಬ್ಬಿದೆ, ಏನ್ ಮಾಡಕ್ ಹತ್ತೀರಿ ಸರ್? ಇದು ಈಗ ಮಟನ್ ಹಾಕಕ್ ಹತ್ತೀರಿ, ಚಂದ ಇದೆ. ಇದು ಎಳೆ ಮಾಂಸ ರೀ. ಇದು ಎಷ್ಟಿದೆ ರೀ ಮಟನ್? ಇದು 1 kg ಇದೆ ರೀ. ಓ 1 kg. ಹೌದ್ರಿ. ಇದು ಲಾಸ್ಟ್ ಅಲ್ಲಿ ಹಾಕೋಣ. 1 kg ಇದೆ. ಈಗ ಎಲ್ಲ ಎಳೆ ಮಾಂಸ, ಎಳೆ ಪೀಸು 13-14 kg ಕಟ್ ಮಾಡಿಸಿ ಖುಷಿಯಾಗಿ ನೋಡಿ. ಇದೆಲ್ಲ ತುಂಬ ಬಲ್ತಿದ್ರೆ ಏನಾಗುತ್ತೆ, ಸಾರು ರುಚಿ ಬರುತ್ತೆ, ತಿನ್ನೋಕ್ಕಾಗಲ್ಲ. ಮಟನ್ನು ಎಳೆ ಮಾಂಸ ಹಾಕಿದಾಗ ರುಚಿ ಬರುತ್ತೆ, ಎಲ್ಲರಿಗೂ ಖುಷಿಯಾಗಿ ತಿಂತಾರೆ. ಬಂದವ್ರು ನಮ್ಮ ಹೋಟ್ಲಲ್ಲಿ ಫಸ್ಟ್ ಮಟನ್ನೇ ಕೇಳ್ತಾರೆ. ಯಾಕೆ ಕಾರಣ ಅಂದರೆ ಎಳೆ ಮಟನು ರುಚಿಯಾಗಿರುತ್ತೆ, ಪ್ರೀತಿಯಿಂದ ತಿನ್ಬೋದು ಅಂತ ಹೇಳ್ತಾರೆ. ನೋಡಿ ಈಗ ಇದಕ್ಕೆ ಈಗ ಈರುಳ್ಳಿ ಹಾಕಿದೆ, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಟೊಮೊಟೊ ಎಲ್ಲ ಹಾಕಿ ಚೆಂದ ಫ್ರೈ ಮಾಡಿದ್ವಿ. ಈಗ 1 kg ಮಟನ್ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಕೊಟ್ಬಿಡಿ. ನೋಡಿ ಹೆಣ್ಮಕ್ಳ ಕೈಯಿಂದನೇ ಅರಿಶಿನ ಪುಡಿ ಬರಬೇಕು ಅಂತಿದೆ, ನೋಡಿದ್ರಾ? ಎಷ್ಟು ಸರ್ ಅರಿಶಿನ? ಸ್ವಲ್ಪ ಮಟನ್ ಬೇಯೋವಾಗಲೇ ಅರಿಶಿನ ಹಾಕಬೇಕು ಮೇಡಮ್. ಅವಾಗ ಅದರಲ್ಲಿರುವಂಥ ಇದೆಲ್ಲ ಯಾಕಂದರೆ ಸ್ವಾದ ಅಲ್ಲ. ಮಟನ್ನು ತಗಲಾಕಿರ್ತಾರೆ, ನಾವು 3 ಸಲ ತೊಳಿತೀವಿ ತಂದಾಗ. ಸ್ವಲ್ಪ ಏನೇ ಇದ್ರೂ ಸ್ವಲ್ಪ ಅರಿಶಿನ ಹಾಕಿದಾಗ ತುಂಬ ಒಂದು ಕ್ವಾಲಿಟಿ ಕೊಡುತ್ತೆ. ಅದರಿಂದ ಕಲರ್ ಕೊಡುತ್ತೆ, ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಒಂಚೂರು ಉಪ್ಪನ್ನು ಕೊಡಿ. ಹೌದು, ಪುಡಿ ಉಪ್ಪು, ಕಲ್ಲುಪ್ಪು. ಅಯ್ಯೋ ಸಾರಿ, ಕಲ್ಲುಪ್ಪು. ಎಂತಮ್ಮ ಹಿಂಗೆಲ್ಲ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ. ಏನ್ ಗೊತ್ತಾ ಸರ್, ಧರ್ಮ ಕೀರ್ತಿರಾಜು ಅನುಷಾ ಸಿಕ್ಕಿದ್ರು. ನೀವು ಬೆಳ್ಳುಳ್ಳಿ ಕಬಾಬು, ಚಿಕನ್ ಬಿರಿಯಾನಿ, ಅಂಜಲ್ ತವಾ ಫ್ರೈ, ಆಮೇಲೆ ಚಿಕನ್ ಗೀ ರೋಸ್ಟ್, ಆಮೇಲೆ ಹಾರ್ಟ್ ಶೇಪ್ ಚಪಾತಿ ಎಲ್ಲ ತಿಂದು ಒನ್ ಮೋರ್ ಅಂದ್ರು ಸರ್. ಆ ಚಪಾತಿ ನೆನ್ಸ್ಕೊಂಡಿದ್ದಾರೆ, ಹಂಗಾರೆ ಇಬ್ರು ಕೂತ್ಕೊಂಡು ಚಪಾತಿ ತಿಂತಾ ಇದ್ರು, ಇವರೆಲ್ಲ ಗಲಾಟೆ ಆಡ್ತಾ ಇದ್ರು. ಈಗ ನೋಡಿ ಇದು ಬೇಯ್ತಾ ಇರುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಮಸಾಲೆ ಹಾಕ್ತೀನಿ. ಇವಾಗ ಇದನ್ನು ಹಿಂಗೆ ಮುಚ್ಚಿಟ್ಬಿಡೋಣ. ಕುಕ್ಕರ್ ಮುಚ್ಚಲ ಅಲ್ಲೇ ಇದೆ, ಕೊಟ್ಬಿಡಮ್ಮ. ಸರ್ ಇವಾಗ ಏನು ಮುಚ್ಚಳ ಕೇಳಿದ್ರು? ಸುಮ್ಮನೆ ಹಿಂದೆ ರಿವರ್ಸಲ್ಲಿ ನೋಡಿ, ವಿಷಲ್ ತೆಗೆದುಬಿಡಿ. ಬಿಸಿ ಆಗುತ್ತೆ. ವಿಷಲ್ ಇದ್ರೆ ಏನಾಗುತ್ತೆ ಸರ್? ಇಲ್ಲ ಮೇಡಮ್, ವಿಷಲ್ ಇದ್ರೆ ತಿರ್ಗಾ ತೆಗಿಯೋಕ್ಕಾಗ್ತದೆ, ಮೆಲ್ಟ್ ಆಗ್ಬಿಡುತ್ತೆ. ಮೆಲ್ಟ್ ಆಗುತ್ತೆ. ಈಗ ನೋಡಿ, ಈಗ ಮುಂದಿನ ಕಾರ್ಯಕ್ರಮ ರೆಡಿ ಆಗ್ತಾ ಇದೆ. ಈಗ ದೀಪಾಲಂಕಾರ ಬೆಳಗಿಸೋಣ 2ನೇ ಸಲ. ಇದಕ್ಕೆ ಸ್ವಲ್ಪ ಆಯಿಲ್, ಸ್ವಲ್ಪ ಅಂದ್ರೆ ಎಷ್ಟು? ಒಂದು 20 ಗ್ರಾಮ್. ಓಕೆ, 20 ml ಎಣ್ಣೆನ ಹಾಕೊಂಡಿದ್ದಾರೆ ನೋಡಿ. ಈಗ 1 kg ತೊಗೊಂಡಿದ್ದೀವಿ. ಇದಕ್ಕೆ ಒಂದು 6 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಇದು ಖಾರಕ್ಕಾಗಿ. ಇದು ಸ್ವಾದಕ್ಕಾಗಿ ಒಂದು 8 ನೋಡಿ. 4 ಗುಂಟೂರು ಮೆಣಸಿನ್ಕಾಯಿ, 8 ಒಂದು 3 ಹಸಿಮೆಣಸಿನ್ಕಾಯಿ. ಈಗ ನೋಡಿ, ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದು.
ಓಕೆ ಸರ್. ಈಗ ಅಸಿಡಿಟಿ ಬರೋಲ್ಲ, ಏನು ಬರೋಲ್ಲ. ಈ ಥರ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡಾಗ ರುಚಿನೂ ಇರುತ್ತೆ, ಶುಚಿನೂ ಇರುತ್ತೆ. ಡೈಲಿ ನಮ್ಮ ಹೋಟೆಲ್ನಲ್ಲಿ ಇದೇ ಕರ್ತವ್ಯ. ಸರ್, ಅಪ್ಪು ಸರ್ ಯಾವತ್ತಾದ್ರೂ ನಿಮ್ಮ ಮನೆಗೆ ಬಂದಿದ್ದಾರೆ ಸರ್? ಮೇಡಮ್ ಇಲ್ಲಿಗಿಲ್ಲ ಮೇಡಮ್. ಬಂದಿಲ್ಲ ಅಲ್ಲ? ಇಲ್ಲ ಮೇಡಮ್ ಬಂದಿಲ್ಲ. ಯಾಕಂದರೆ ಇಲ್ಲಿಗೆ ಬರಬೇಕಾಗಿತ್ತು ನೋಡಿ. ಒಂದು ಇಡೀ ಧನಿಯಾ 1 kg ಹಾಕ್ತಾ ಇದ್ದೀವಲ್ಲ, ಒಂದು ಇಡೀ ಧನಿಯಾ, ಸ್ವಲ್ಪ ಜೀರಿಗೆ, ಒಂದೇ ಒಂಚೂರು ಕಾಳು ಮೆಣಸು, ಅಲ್ಲಿ ಮೆಂತ್ಯ ಇದೆ ಕೊಡಿ ಒಂಚೂರು. ಇದೆ ಸರ್. ಹಾಂ ನೋಡಿ, ಇಷ್ಟೇಷ್ಟು ಮೆಂತ್ಯ, ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸುವುದು. ಆವಾಗ ಚಟಾಪಟ ಅಂತ ಅನ್ನುತ್ತೆ. ಒಟ್ಟಿನಲ್ಲಿ ಅಪ್ಪು ಸರ್ಗೆ ಮಟನ್ ಎಲ್ಲ ಭಾಳ ಇಷ್ಟ ಮೇಡಮ್. ಇದೇ ಥರ ಕೆಂಪು ಕಲರ್ ಮಟನ್ ಸಾರು ಮಾಡಿದ್ದೆ. ಈಗ ಇದ್ಕಿನ ಬೇಳೆ ಯಾಕೆ ಮಾಡ್ತಾ ಇದ್ದೀನಿ, ಆವಾಗ ಬ್ಯಾಡಿಗೆ ಹಾಕಿದ್ವಿ, ಆವಾಗ ಗುಂಟೂರು ಹಾಕಿದ್ವಿ. ಒಂದು ಈರುಳ್ಳಿ ಫುಲ್ಲು. ಸರ್, ಈರುಳ್ಳಿನ ಸಣ್ಣದಾಗ ಹೆಚ್ಚು ಹಾಕೋದಕ್ಕೂ ಉದ್ದದಾಗ ಹೆಚ್ಚು ಹಾಕೋದಕ್ಕೂ ಇದು ರುಬ್ಬೋದಕ್ಕಲ್ವಾ ಡಿಫ್ರೆನ್ಸ್ ಬರುತ್ತಾ? ಅಲ್ಲ, ಡಿಫ್ರೆನ್ಸ್ ಏನಿಲ್ಲ. ಇದು ಸ್ವಲ್ಪ ಏನಂದ್ರೆ ನೀಟಾಗಿ ಉರಿಯುತ್ತೆ, ಅದರಲ್ಲಿ ಸಣ್ಣದಾದಾಗ ಬೇಗ ಫ್ರೈ ಆಗುತ್ತೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಫುಲ್ ಪ್ರಮಾಣದಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತೆ ಸರ್, ಹೆಂಗಿರುತ್ತೆ ಸರ್ ಇವಾಗ ಡೈಲಿ ರುಟೀನು? ಏನು ನಡೀತಾ ಇದಲ್ಲ ಮೇಡಮ್. ಇನ್ನೇನು ನಮ್ಮದು ಮುಗೀತು. ಇನ್ನು ನಮ್ಗೆ ಯಾವಾಗ ಸಿಗ್ತೀರೋ, ಈಗ ಇದಾಗಿದೆ, ಫುಲ್ ಬಿಸಿ ಆಗಿಬಿಡ್ತೀರಾ? ಬಿಡಲ್ಲ ಸರ್, ನೀವ ಬಂದಿದ್ದು ಎಲ್ಲ ಮುಗಿದ್ಮೇಲೆ ನಾನು ನಿಮ್ಮನ್ನು ಹುಡ್ಕೊಂಡು ಬಂದಿರೋದು. ನೋಡಿದ್ರಾ? ನಮ್ಮ ಥರ ನೀವು ಒಂದು ನೆಕ್ಸ್ಟ್ ಯೂಟ್ಯೂಬ್ ಶುರು ಮಾಡೋಣ ಮೇಡಮ್. ಎಲ್ಲ ಚೆನ್ನಾಗಿ ಆಗಬೇಕು ಸರ್. ಆಗೋಣ ಮೇಡಮ್. ನೀವೆಲ್ಲ ಬರಬೇಕು, ಪ್ರೀತಿ ತರಬೇಕು. ಸ್ವಲ್ಪ ಅವಾಗಲೇ ಸಬ್ಸಿಗೆ ಸೊಪ್ಪು ಹಾಕಿದ್ದೆ, ಇದಕ್ಕೊಂಚೂರು ಸಬ್ಸಿಗೆ ಸೊಪ್ಪು. ಇದಕ್ಕೂ ಹಾಕ್ಬೇಕಾ? ಹಾಂ, ಇವಾಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಇದನ್ನು ಹಾಕಿ ಚೆಂದ ಉರಿಯೋದು. ನೀವು ಸಾವಿರಾರು ಅಡುಗೆಗಳನ್ನ ಮಾಡಿದಿರಲ್ಲ? ಹೌದು ಮೇಡಮ್. ಈಗ ಫಸ್ಟ್ ಅಡುಗೆ ಮಾಡಿದ್ದು ನೆನಪಿದ್ಯಾ? ಯಾವ್ದು, ಏನು ಮಾಡಿದ್ರಿ ಅಂತ? ಫಸ್ಟಾ? ಹಾಂ ಮೇಡಮ್, ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್? ಹೌದು ಮೇಡಮ್. ಅದು ಡಾಬಾದಲ್ಲೆಲ್ಲ ಪೆಪ್ಪರ್ ಚಿಕನ್ ತುಂಬ ಚೆನ್ನಾಗಿರೋದು, ಆದರೆ ಒಳಗಡೆ ಬೇಯ್ತಾ ಇರಲಿಲ್ಲ, ಉಪ್ಪು ಖಾರ ಹುಳಿ ಇಳಿತಾ ಇರಲಿಲ್ಲ. ನಾನು ಒಂದು ಐಡಿಯಾ ಮಾಡಿದೆ, ಇದನ್ನೇ ಹಂಗೆ ಡೈರೆಕ್ಟ್ ಮಸಾಲೆ ಹಾಕಿ ಒಂದು ರೌಂಡ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿದೆ. ಕ್ಲಿಕ್ ಆಯಿತು. ಅದಾದಮೇಲಿಂದ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು ನವೀಗ ಹೋಟ್ಲಿಂದ ಕಲ್ತ್ಕೊಂಬಂದೆ, ಅದೊಂದು ಸ್ಟಾರ್ಟ್ ಮಾಡಿದೆ. ಇನ್ನೆಲ್ಲ ನಮ್ಮ ಅಮ್ಮನೇ ಗುರು ಅದಕ್ಕೆ. ಪೆಪ್ಪರ್ ಚಿಕನ್ನು, ಇದೆಲ್ಲ ಮಾಡಿದ್ದು ನಾನು. ಚಿಲ್ಲಿ ಚಿಕನ್ನು ಎಲ್ಲ. ಅಣ್ಣ, ಕೊತ್ತಂಬರಿ ಇಟ್ಟಿದ್ದಣ್ಣ? ಇಲ್ಲೇ ಇದೆ ಸರ್. ಇದೊಂದು ಹೇಳಿ ಸರ್ ನಿಮ್ಮ ಇರಮ್ಮ ಚೂರು ನೋಡಿ ಬರ್ತದ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ನೋಡಿ, ಪರಿಮಳ ಹೆಂಗೆ ಬಿಡ್ತಾ ಇದೆ ನಾಟಿ. ಇದನ್ನೇನು ತಿರುಗಿಸ್ಲ ಸರ್? ಇಲ್ಲ ಏನು ಅಂತ ಅನಿಸುತ್ತಿಲ್ಲ, ನಾನು ಎಳೆಕಾವು ಬಿಟ್ಬಿಟ್ಟಿದ್ದೀನಿ. ಇವಾಗ ಇದು ರುಬ್ಬಿಡ್ತೀವಿ. ಇದಕ್ಕೆ ಮಸಾಲೆ ಹಾಕೋಬೇಕು. ಇನ್ನೊಂದು ಸ್ವಲ್ಪ ಚಕ್ಕೆ, ಲವಂಗ, ಕಾಯಿ, ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಹಾಕ್ತೀನಿ. ಅವರೆಕಾಳೆಲ್ಲ ಆಮೇಲೆ ಹಾಕೋದಾ? ಇವಾಗ ನೋಡಿ, ಈ ಮಸಾಲೆ ಹಾಕ್ತೀವಲ್ಲ, ಇಲ್ಲಾಂದ್ರೆ ಬೆಂದೋಗ್ಬಿಡುತ್ತೆ. ಕುಕ್ಕರ್ಗೂ 3 ವಿಜಲ್ ಹಾಕ್ಬೇಕು. ಆಮೇಲೆ ಬೇಳೆನೂ ಸಿಗಲ್ಲ, ಪಾಯಸ ಹಾಕ್ಬಿಟ್ಟಿರುತ್ತೆ. ಮಟನ್ ಚೆನ್ನಾಗಿ ಬೇಯಬೇಕಲ್ಲ ಸರ್? ಎಳೆ ಮಟನ್ ಹೆಂಗಿರುತ್ತೆ ನೋಡಿ. ಆಮೇಲೆ ತಿಂದಾದ್ಮೇಲೆ ನೀವೇ ಹೇಳ್ಬೇಕು 1 more ಅಂತ. ಚೆನ್ನಾಗಿದೆ ಸರ್. ಪರ್ಫೆಕ್ಟ್. ಯಾವತ್ತಿಂದ ಮೇಡಮ್ ನಮ್ಮ ಪ್ರೋಗ್ರಾಮ್ ಇದೆ? ಯಾವಾಗ ಬರುತ್ತೆ ಮೇಡಮ್? ಯಾವುದು ಇದು? ಈಗ ಮಾಡ್ತಾ ಇರೋದಾ? ಹೌದು. ನೆಕ್ಸ್ಟ್ ವೀಕ್ ಬರುತ್ತೆ ಸರ್. ಬರುತ್ತಾ? ಹಾಂ, ಎಲ್ಲ ಮಾಡಿ ಚೆನ್ನಾಗಾಗಲಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು. ನೀವು ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದಕ್ಕೆ ನಮಗೆ ತುಂಬ ಅಂದರೆ ತುಂಬ ನಿಮ್ಮ ಪ್ರೋತ್ಸಾಹ ಇದೆಯಲ್ಲ, ನಮಗೆ ಅದು ಮರೆಯೋಕ್ಕಾಗಲ್ಲ. ಇವಾಗ ನಾವು ಸವಿರುಚಿಲಿ ಮರ್ತ್ಬಿಟ್ಟಿವಿ ಅನ್ನೋಕ್ಕಾಗಲ್ಲ. ಇವಾಗ ಸಿಗ್ತಾನೆ ಇರ್ತಾರೆ. ನಾವು ಮಾಡಿದಾಗ ಇವ್ರು ಬರ್ತಾರೆ, ಇವ್ರು ಮಾಡಿದಾಗ ಅವ್ರು ಬರ್ತಾರೆ. ಹಂಗೆ ಮಾಡ್ತಾ ಇರೋದು, ಅಡುಗೆ ತೋರಿಸ್ತಾ ಇರೋದು, ಒಳ್ಳೊಳ್ಳೆ ಕಾರ್ಯಕ್ರಮನ ಪ್ರಪಂಚಾದ್ಯಂತ ತೋರಿಸೋಣ ಅಂತ ಇದ್ದೀವಿ. ನೀವೆಲ್ಲ ಪ್ರೋತ್ಸಾಹ ಕೊಡ್ತೀರಲ್ಲ, ಹೋಗ್ಬಿಟ್ಟು ಮಾಡಿ ಬರ್ತಾ ಇರ್ತೀವಿ. ಸದ್ಯದಲ್ಲೇ ಚಂದ್ರು ಸರ್ ಯೂಟ್ಯೂಬ್ ಕೂಡ ಶುರು ಆಗ್ತಾ ಇದೆ. ಫುಲ್ ಡಿಫ್ರೆಂಟಾಗಿ ಬರ್ತಾ ಇದ್ದಾರೆ. ಇಷ್ಟು ದಿನ ನೋಡಿರೋ ಚಂದ್ರು ಸರೇ ಬೇರೆ, ನೆಕ್ಸ್ಟ್ ನೋಡ್ತಾ ಇರೋ ಚಂದ್ರು ಸರೇ ಬೇರೆ. ನಿಮಗೆ ಬರ್ತಾರೆ, ಸಾವಿರ ಅಡುಗೆಗಳನ್ನ ಕಲಿಸ್ಕೊಡ್ತಾರೆ, ಸ್ಪೆಷಲ್ ಅಡುಗೆಗಳನ್ನ ಕಲಿಸ್ಕೊಡ್ತಾರೆ. ಕಾಯ್ತಾ ಇದೆ. ಇನ್ನು ಮಾಡುವ ಶೈಲಿಯೇ ಬೇರೆ ಆಗಿರುತ್ತೆ. ನೀವು ನೋಡಬೇಕು, ಖುಷಿಯಾಗಿ ಕಲ್ತ್ಕೋಬೇಕು. ನೀವು ಕಲ್ತಿರೋ ತಾನೆ ಎಲ್ಲಿ ಸಿಕ್ಕಿದ್ರು ಮಾತಾಡಿಸ್ತೀರಾ. ಆ ಪ್ರೀತಿ ಇದೆಯಲ್ಲ, ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ಒಂದು ಒಳ್ಳೊಳ್ಳೆ ಡಿಫ್ರೆಂಟ್ ಆದ ಅಡುಗೆ ಮಾಡಿ ಖುಷಿಯಾಗಿ ಇವ್ರ ಪ್ರೋತ್ಸಾಹದಿಂದ ಮಾಡ್ತಾಯಿದ್ದೀನಿ. ಪ್ರೀತಿ ಹಿಂಗೆ ಇರಲಿ, ಬೆಳೀತಾ ಇರಲಿ. ನೀರು ಹಾಕಲಿಲ್ಲ, ಏನಿಲ್ಲ ನೋಡಿ. ಇದರಲ್ಲಿ ಹೆಂಗೆ ಬಿಡ್ಕೊಂಡಿದೆ? ಮಟನಲ್ಲೇ ನೀರು ಬಿಟ್ಟಿದೆ ಅಲ್ವಾ? ಈ ಶುಂಠಿ ಸರ್, ನೀವು ಸುಮ್ಮನೆ ಇರಿ ಸರ್. ರಾಹುಲಮ್ಮ, ಸುಮ್ಮನೆ ನೋಡ್ತಾ ಇರಬೇಕು, ಅಡುಗೆ ಕಲಿತಾ ಇರಬೇಕಮ್ಮ. ಹಾಂ, ಇವಾಗ ರುಬ್ಕೊಂಡಿರೋ ಮಸಾಲೆನ ರಾವು ಇವನೇ. ಇದಕ್ಕೆ ಸ್ವಲ್ಪ ನೀರು ಹಾಕತ್ತೆ ವರ್ಷ. ಈ ಹುಡುಗನ ಹೆಸರು ಹೇಳೋಕ್ಕಾಗಲ್ಲ. ಆಮೇಲೆ ಅವ್ರ ಫ್ಯಾನ್ಸ್ ಎಲ್ಲ ಹೊರಗ್ಬಿಡ್ತಾರೆ. ಏನಾದ್ರು ಏಕವಚನದಲ್ಲಿ ಕರೆದ್ಬಿಟ್ರೆ. ಹೌದು. ಈ ಚಕ್ಕೆ, ಲವಂಗ
ಸರ್ ಏನು ಸರ್ ಈ ಘಮನ ಮಿಸ್ ಮಾಡ್ಕೊಳ್ತಾ ಇದ್ದೆ ಸವಿರುಚಿಲಿ. ಹ್ಞೂ ಇವಾಗ ಘಮ ಘಮ ಅಂತ ಇದೆ ಸರ್. ಮೇಡಮ್ ಎಲ್ಲರೂ ಅಬ್ಬಬ್ಬಾ ಏನು ತಿಂತೀರಾ 800 ಅಡುಗೆ ತಿಂತೀರಾ ಅಂತಾರೆ ಸಿಕ್ಕಿದ ಕಡೆ ಎಲ್ಲ. ಹೇಳ್ಬೇಕಲ್ವಾ, ಒಂದು ಪೀಸ್ ತಿಂದು ಆ ಕಡೆ ಸೈಡಲ್ಲಿ ಇಡ್ತೀರಾ ಅಷ್ಟೇ, ಇನ್ನೇನು ಫುಲ್ ಎಳೆಯೋದೇನಿಲ್ಲ. ಎಷ್ಟಿದೆ ಸರ್ ಇದಕ್ಕಿಂತ ಬೇಡ? ಇದು ಒಂದು ಅರ್ಧ ಕೆ ಜಿ ತೊಗೊಂಡೆ, ಒಂದು 250 ಗ್ರಾಮ್ ಬಂದಿದೆ. ಓಕೆ 250 ಗ್ರಾಮ್ ಇದಕ್ಕಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. 1 ಕೆ ಜಿ 1/4 ಕೆ ಜಿ ಲೆಕ್ಕ. ಚೆನ್ನಾಗಿದೆ ಸರ್ ಅವರೆಕಾಳು, ಹೌದು ಮೇಡಮ್, ಎಳೆದು ಎಳೆದು. ಸೀಸನ್ ಶುರು ಆಗಿದೆ, ಇನ್ನೆಲ್ಲ ಆಗಿದೆ, ತಿಂತಾ ಇರೋದೆ. ಇನ್ನು 3 ತಿಂಗಳು ಅವರೆಕಾಯಿ ಮೇಳ. ಹೌದು, ಯಾರ ಮನೆಗೆ ನೋಡಿ ಇದ್ಕಿನ ಬೇಳೆ ಸಾರು, ಅವರೆಕಾಳು ಸಾರು, ಇಡ್ಲಿ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಚಿತ್ರಾನ್ನ. ಇವನ್ ಮಾಡ್ತಾ ಇರೋದೆ ತಿಂತಾ ಇರೋದೆ ಅಂತ ಇರೋದು ನೋಡಿ. ಈಗ ಒಂದು ಬೆಳ್ಳುಳ್ಳಿ ಫುಲ್ಲು 1 ಕೆ ಜಿ ಅಲ್ವಾ, ಆಮೇಲೆ ಶುಂಠಿ ಕೊಡಮ್ಮ, ತಗೊಳ್ಳಿ ಸಾಕು ಬಿಡಮ್ಮ, ಸರ್. ಸಾಕು ಬಿಡಮ್ಮ. ಒಂದು ಚೂರೇ ಚೂರು ಶುಂಠಿ. ಹೌದು ಒಂದು ನೋಡಿ, ಒಂದು ದೊಡ್ಡ ಚಕ್ಕೆಯನ್ನು ತೆಗೆದುಕೊಂಡು 4 ಪೀಸ್ ಚಕ್ಕೆ. ಹಾಂ ನೋಡಿ, ಒಂದು 6 ಲವಂಗ ಮುಗಿದೋಯ್ತದೆ. ಚಕ್ಕೆ ಲವಂಗ, ಸ್ವಲ್ಪ ಹುರುಗಡ್ಲೆ, ಹೊರಗಡೆ ಒಂದು ಸ್ವಲ್ಪ, ಅಷ್ಟೇ ಅಷ್ಟೇ. ಒಂದು ಅರ್ಧ ಹಿಡಿ. ಅದಾದ ಮೇಲೆ ಕಾಸ್ಟ್ಲಿ ಪ್ರಾಡಕ್ಟ್ ಗಸಗಸೆ ಓ 1 ಸ್ಪೂನು. ಗಸಗಸೆ ತಿನ್ನೋದು ನಿದ್ದೆ ಮಾಡೋದು. ನೋಡಿ, ಈಗ ಆ ಸಾರಿಗೆ ಹಿಂಗೆ ಇದು ತೆಂಗಿನ ಕಾಯಿ, ಒಂದು ತೆಂಗಿನಕಾಯನ್ನು ಇದಕ್ಕೆ ಹಾಕುತ್ತೇನೆ. ಹೋಗಪ್ಪ ರುಬ್ಕೊಂಬಾರಪ್ಪ. ಇಷ್ಟನ್ನು ಚೆಂದ ರುಬ್ಬಿ, ಸ್ವಲ್ಪ ಕೊತ್ತಂಬರಿ ಇದೆಯಾ ತೊಳೆದು ಇದಕ್ಕೆ ಹಾಕ್ಬಿಟ್ಟು ಬೇಗ ಬರೋಣ. ಸರ್ ಹೇಳಿ. ಫಸ್ಟ್ ಟೈಮು ನಿಮ್ಮ ವೈಫಿಗೆ ಅಡುಗೆ ಮಾಡಿಕೊಟ್ಟಿದ್ದು? ಯಾವುದೂ ಇಲ್ಲ ಬಿಡಿ. ಅಲ್ಲ, ಫಸ್ಟ್ ಟೈಮ್ ಏನು ಮಾಡಿಕೊಟ್ರಿ ಅಂತ? ಅಡುಗೆನಾ? ಹಾಂ, ಚಾಂದ್ ನಾವು ಮಾಡೋದೇ ಇಲ್ವಲ್ಲ ಮನೇಲಿ. ಸರ್ ಇಡೀ ಕರ್ನಾಟಕಕ್ಕೆ ಮಾಡ್ಕೊಡ್ತೀವಿ, ಮನೆಯಲ್ಲಿ ಶ್ರೀಮತಿ ಮಾಡ್ಕೊಡ್ತಾರೆ. ನಾವು ಇಲ್ಲ ಇಲ್ಲ ಮೇಡಮ್, ಸುಳ್ಳು ಹೇಳಲ್ಲ, ಹೇಳಿದ್ದೀನಿ ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂತ ಹೇಳ್ಕೊಡ್ತೀನಿ. ಅಡುಗೆನ ಅವರೇ ಮಾಡ್ತಾರೆ. ಹೌದಾ? ಇದು ಅವರ ಸ್ವತ್ತು. ರಾಜ ಮಹಾರಾಜಂಗೆ, ರಾಜ ಮಹಾರಾಜರಿಗೆ ಇದೇ ಇದೆಯಲ್ಲ, 5 ಸ್ಟಾರು 7 ಸ್ಟಾರು. ನಾಟಿ ಊಟ ಎಲ್ಲ ನೋಡಿದ್ರ ರಾಜ ಸಿಕ್ಕಿದ್ರು ರಾಜ ಮಹಾರಾಜ. ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದಾರೆ ಚಿಕ್ಕ ದೊಡ್ಡವ್ರು ಮೇಡಮ್ ಅವರು. ದೊಡ್ಡವರಾ? ಫುಲ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರು. ಅದೇ ಕರೆಕ್ಟ್ ಆಗಿದೆ. ಅವಾಗಲೇ ಯಂಗ್ ಆಗಿ ಕಾಣಿಸ್ತಾ ಇದ್ರು. ಇವಾಗ ಹೆಂಗ ಕಾಣ್ತಾರೆ, ಅವ್ರು ಕಾತನ್ ತರ ಇದ್ರು. ಸರ್ ನಿಮಗೆ ಸವಿರುಚಿ ನಾನು ಒಬ್ಳೆ ಅಸಿಸ್ಟೆಂಟು, ಇಲ್ಲೇನು ಸರ್ ಎಲ್ಲ ಹವಾ ಮೇಂಟೈನ್ ಮಾಡಿದ್ದೀರಾ? ಇಲ್ಲಿ ಮಾಡೋದು ಅಲ್ಲಿ ಎಷ್ಟು ಜನ ಇದ್ದಾರೆ ನಂತರ ನಿಮಗೆ? ಎಲ್ಲ ಒಂದು 20 ಜನ ಅವರೇ. ಅಯ್ಯಪ್ಪ, ಅದ್ರಲ್ಲಿ 4 ಜನ ನಿಮ್ಮಂತವ್ರು ಇದ್ದಾರೆ. ನಮ್ಮಂತಾರ ರಾಹುಲಮ್ಮನ ಅಂತ ಏನೋ ಬರಲ್ಲ ಅಂತನ ಇಲ್ಲ, ಇವತ್ತು ಸಿಕ್ಲಿಲ್ಲ ಪಾಪ. ಏನು ಮೈ ಹುಷಾರಿಲ್ಲ ಅಂತ ಬರಲು. ಗ್ರೇಟ್ ಲೇಡಿ. ಯಾರು ಸರ್? ನನ್ನ ಮಗಳು ಅಂತಿನೋದು, ಮಗು ಅಂತಿನೋದು. ಒಳ್ಳೆ ಕೆಲಸ. ಇನ್ನೊಂದು ಚೂರು ನೀರು ಈಗ ರುಬ್ಕೊಂಡ್ರೆ ಅದನ್ನ ಸೇರಿಸಿದೀವಿ. ಈಗ ಚಂದ ಹಿಂಗೆ ರುಬ್ಬುವುದು. 2 ಹಸಿಮೆಣಸಿನ್ಕಾಯಿ ಉದ್ದುದ್ದು ಹಾಕುವುದು. ಸರ್ ಈಗ ನಮ್ಮ ಮನೆ ಹತ್ರ ಒಬ್ರು ಆಂಟಿ ಇದ್ದಾರೆ. ಹೇಳಿ ಮೇಡಮ್. ಅವ್ರು ನಿಮಗೆ ಫುಲ್ ಫ್ಯಾನ್ ಅಂತೆ. ಹಾಂ ಮೇಡಮ್, ನಿಮ್ಮ ನಂಬರ್ ಕೇಳ್ತಾ ಇದ್ದಾರೆ. ಕೊಡಿ ಮೇಡಮ್, ಏನು ತಪ್ಪೇನಿದೆ ಅದ್ರಲ್ಲಿ? ಆಂಟಿ ಕೊಟ್ರೆ ಏನು ತಪ್ಪೇನಿದೆ? ಹುಡುಗಿರು ಕೊಟ್ರೆ ತಪ್ಪಾಗ್ಬೋದು. ಆಂಟಿ ಆದ್ರೆ ಓಕೆನಾ? ಓಕೆ 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 ಸರ್ ಅವ್ರೇನೋ ನಿಮ್ಮ ಜೊತೆ ಒನ್ ಮೋರ್ ಅನ್ಬೇಕಂತೆ. ಆಯ್ತು ಅನ್ನೋಣ ಬಿಡಿ. ಏನೇನು ಕೇಳ್ತಾರೆ ಮೇಡಮ್, ಎಲ್ಲಿ ಸಿಕ್ಕಿದ್ರೆ. ಅಯ್ಯೋ, ಈಗ ಮೊನ್ನೆ ರಾತ್ರಿ ನಿಮ್ಮ ಅಜ್ಜಿ ಕೊಟ್ಟಿದ್ದಾನ ಫೋನ್ ಮಾಡಿದ್ರಿ ಸರ್? ಮಾಡಿದ್ರಾ? ಮಾಡಿ ಅಂಥವ್ರಿಗೆಲ್ಲ ಅವ್ರ ಆಶೀರ್ವಾದ ಬೇಕು. ಮಾಡಿದ್ರು, ತುಂಬಾ ಖುಷಿ ಆಯ್ತು, ತುಂಬಾ ಹೊತ್ತು ಮಾತಾಡಿದ್ರು. ಏನಂದ್ರೆ ಇದಕ್ಕಿನ ಬೆಳೆಗೆ ಯಾವಾಗಲೂ ಸ್ವಲ್ಪ ಈ ಥರ ಹಸಿಮೆಣಸಿನ್ಕಾಯಿನ ಮೇಲೆ ಉದುರಿಸ್ಕೊಡ್ಬೇಕು. ಹೌದು, ಉದುರಿಸುವುದು, ಕುಕ್ಕರ್ ಮುಚ್ಚುವುದೇ. ಸವಿರುಚಿನಲ್ಲಿ ತುಂಬಾ ಕೇಳಿದ್ದೀನಿ. ಹಾಂ ಹೇಳಿ ಮೇಡಮ್. ಸರ್ ಇವಾಗ ಆಗಿದೆಯಾ? ಈಗ ಇದಕ್ಕಿನ ಬೇಳೆ ಮಟನ್ ಸಾರನ್ನು ನಿಮಗಾಗಿ ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೋಸ್ಕರ ಮಾಡಿದ್ದೀನಿ. ಈಗ ಪ್ರೆಷರನ್ನು ಹಂಗೇ ಬರಳು ಬಂತು ನೋಡಿ. ಇವರನ್ನು ಇಲ್ಲಿ ತೆಗೆದಿದ್ದಾನೆ ನೋಡಿ. ಹಿಂಗೆ ಹವಾ ಹೊಡಿತಾ ಇರಬೇಕು. ಹವಾ ಥರ 1 ಅವರ್ ಅನ್ಬೇಕು. ಈಗ ಅದೆಲ್ಲ ಬಿಟ್ಬಿಡು, ಖುಷಿಯಾಗಿ ಹೋಯ್ತಾ ಇರ್ಬೇಕು. ಹೊಗೆ ಬರ್ತಾ ಇರೋಂಗೆ ಚಾನಲ್ಲು ಆಹಾ ಅನ್ಬೇಕು. ನಮ್ಮ ಚಾನಲ್ ಹಿಂಗೆ ಫ್ಲೋ ಆಗ್ಬೇಕು ಅಷ್ಟೇ ಅಲ್ವಾ ನಮ್ಗೆ ಬೇಕಾಗಿರೋದು. ಆಮೇಲೆ ಮುಕ್ಕಿಟ್ಟಾಕಿ ಅಂದರೆ ಜನ ನಮ್ಮ ಚಾನಲ್ಗೋಸ್ಕರ ಒಂದು ಹಾಡು ಹೇಳಿ ಸರ್. ದಯವಿಟ್ಟು ಅದನ್ನು ಕೇಳಬೇಕು. ಪ್ಲೀಸ್ ಒಂದು ಡ್ಯಾನ್ಸ್ ಮಾಡಿ. ಯಾವುದು ನೋಡಿ, ಈಗ ಮೇಡಮ್ ಅವ್ರು ಖುಷಿಯಾಗಿದ್ದಾರೆ. ಪಕ್ಕದಲ್ಲಿ ನಮ್ಮ ರಾಹುಲಮ್ಮ ತುಂಬ ಖುಷಿಯಾಗಿ ಕೇಳಿದಾಗ ಒಳ್ಳೊಳ್ಳೆ ರುಚಿಯಾದ ಅಡುಗೆ ಮಾಡಿಕೊಡ್ತೀನಿ. ನೀವು ಯಾವಾಗ ಬೇಕಾದ್ರೂ ಕೇಳಿ. ಚಂದ್ರವ್ರ ಜೊತೆ ಅಡುಗೆ ಮಾಡಿ ಮೇಡಮ್ ನಮ್ಮ ರಾಹುಲಮ್ಮ ಬರ್ತಾ ಇರೋದೆ ಹೊಸ ಅಡುಗೆ ತೋರಿಸ್ತಾ ಇದೆ.
ಇವಾಗ ನಾನು ತಿಂದು ಹೇಳ್ತೀನಿ. ನಿಮಗೆ ಯಾವ್ದಾದ್ರು ಹೊಸ ರುಚಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ಸರಿಗೆ ಹೇಳ್ತೀನಿ, ಸರ್ ಮಾಡ್ತಾರೆ, ತೋರಿಸೇ ಬಿಡ್ತಾರೆ. 100%. ನಾವು ಅವ್ರಿಗೆ ಯಾವತ್ತಿದ್ರು ಹಾರ್ಟ್ಲಿ ವೆಲ್ಕಮ್. ಅವ್ರದ್ದೇ ಮನೆ, ಅವ್ರದ್ದೇ ಚಾನಲ್. ಥ್ಯಾಂಕ್ ಯು ಸರ್. ನೋಡಿ ಈಗ ನೋಡಿ ಎಷ್ಟು ನಿಧಾನಗತಿಯಲ್ಲಿ ತೆಗೆದೆ ನೋಡಿ, ಆಯಿತಾ. ಈಗ ಮಟನ್ ಸಾರು ತಿನ್ನಲು ರೆಡಿ ಇದೆ. ಎಷ್ಟು ಚೆನ್ನಾಗಿ ಆಯಿಲ್ ಎಲ್ಲ ಬಿಟ್ಕೊಂಡಿದ್ದಾರೆ ನೋಡಿ ಮೇಡಮ್, ಹೌದು ಮೇಡಮ್, ನೋಡಿ ಚೆನ್ನಾಗಿ ಬೆಂದಿದೆ. ಅಣ್ಣ ಹೆಂಗೆ ಕೇಳಿದ್ರೆ ಹಂಗೆ ಗಟ್ಟಿ. ಹೌದು ನೋಡಿ ಈಗೆಲ್ಲ ರೆಡಿ ಇದೆ ಮಟನ್ ಸಾರು. ಇದ್ಕಿನ ಬೇಳೆ ಮಟನ್ ಸಾರು ಮೇಡಮ್ ಅವರು ಚಪ್ಪರಿಸ್ತಾವ್ರೆ ರೊಟ್ಟಿ ಜೊತೆ. ಸುಮಾರು ದಿವಸ ಆಗಿತ್ತು ಸರ್ ತಿಂದು. ಮೇಡಮ್ ಸರ್ ಕೈ ರುಚಿ ಪಕ್ಕಾ ನಾಟಿ ಸ್ಟೈಲ್. ಆಹಾ ಏನು ಟೇಸ್ಟು ಅಂದರೆ ನಿಮ್ಮ ಕೈ ರುಚಿನೇ ರುಚಿ ಸರ್. ಹಾಂ ಸ್ವಲ್ಪ ಕೊಬ್ಬಾಗಿ ಕೊಡ್ತಿದ್ದೀರಿ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ. ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ. ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ನನಗೆ ಸವಿರುಚಿನೇ ನೆನಪಾಗ್ತಾ ಇದೆ. ನೋಡಿದ್ರ ಅದೆಲ್ಲ ಹೋಗೇ ಹೋಗಲ್ಲ, ಅದು ಕಡೆವರೆಗೂ ಹೋಗಲ್ಲ ಮೇಡಮ್. ನೆನಪುಗಳು ಯಾವಾಗ ಇರುತ್ತೆ, ಅದಕ್ಕೆ ಸವಿರುಚಿ. ಈಗ ನೀವು ಮಾಡಿದ್ದೀರಾ ಹೊಸ ಚಾನಲ್ಲು, ಖುಷಿಯಾಗಿ ತಿನ್ನಿ. ಅವ್ರಿಗೆಲ್ಲ ಹೇಳ್ಬಿಟ್ರೆ ಹೆಂಗಿತ್ತು ಅಂತ ನಿಮ್ಮ ಚಾನಲ್ ಹಂಗೆ ಹೋಗ್ತಾ ಇದೆ. ಸೂಪರ್ ಆಗಿ ಮಾಡಿಕೊಟ್ಟಿದ್ದಾರೆ. ಬಿಸಿ ಬಿಸಿಯಾಗಿ ಇದ್ಕಿದ ಬೇಳೆ ಮಟನ್ ಸಾರು. ಹೌದು, ಇವಾಗ ಟೇಸ್ಟ್ ಮಾಡೋಣ. ಮಾಡ್ತಾನೆ ಇರ್ಬೇಕು, ನೀವು ರುಚಿ ಹೇಳ್ತಾ ಇರಬೇಕು. ಏನ್ ಸರ್ ಬಿಸಿ ಬಿಸಿ ಮುಂದೆ ರೋಟಿ ಯಾವಾಗ ಕೇಳ್ತೀವೋ ರುಚಿ ಇದೆಯಾ, ಅದಿದೆ, ಯಾವಾಗ ಸಿಗ್ತಾರೋ 6 ತಿಂಗಳು ಮುಂಚೆ ಆದರೆ ವಾರಕ್ಕೊಂದ್ಸಲ ಸಿಕ್ಕಿರೋರು. ಈಗ ಬ್ಯುಸಿ ಆಗಿರ್ತಾರೆ ಮೇಡಮ್ ಅವರು. ಸರ್ ಬಿಸಿ ಒಂಚೂರು ತಿಂತೀನಿ, ಸ್ವಲ್ಪ ಸುಮ್ಮನೆ ಹಂಗೆ ಅನ್ನಿ ಸಾಕು. ಆಮೇಲೆ ಬೇಕಾದ್ರೆ ಒಳಗಡೆ ಹಾಕಿ ಅಲ್ವಾ. ಹೆಂಗಿದೇವಾ? ಸೂಪರ್ ಆಗಿದೆ ಸರ್. ಮಟನ್ ಅಂತೂ ಎಳೆ ಮಟನ್ನು ರುಚಿಗೆ ಹಂಗೆ ಮುಗಿದೈತಿದ್ದೀಗ. ಸಕ್ಕತ್ತಾಗಿದೆ ಸರ್. ಮಸಾಲೆ ಅದ್ಭುತವಾಗಿದೆ. ಜೊತೆಗೆ ಬೇಳೆ ಇದ್ಕಿನ ಬೇಳೆ ಚೆನ್ನಾಗಿ ಬೆಂದಿದೆ. ಓಕೆ, ಒಳ್ಳೆ ಕಾಂಬಿನೇಷನ್ ಸರ್. ಮಟನ್ ಜೊತೆಗೆ ಬೇಳೆ ಸೂಪರ್ ಕಾಂಬಿನೇಷನ್ನು. ಸೀಸನ್ ಬೇರೆ ಶುರು ಆಗಿದೆ. ಚಂದ್ರ ಸರ್ ತೋರಿಸ್ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂತ. ಚಳಿಗಾಲಕ್ಕಂತೂ ಸೂಪರ್ ಆಗಿರೋ ರೆಸಿಪಿ ತೋರಿಸಿದ್ದಾರೆ. ಅವರೆಕಾಳು ಸೀಸನ್ ಶುರು ಆಗಿದೆ. ಬನ್ನಿ ಇದ್ಕಿ, ಅದ್ರ ಜೊತೆಗೆ ಮಟನ್ ಹಾಕಿ ಇದ್ಕಿದ ಬೇಳೆ ಮಟನ್ ಸಾರನ್ನ ಮಾಡಿ ರುಚಿಯಾಗಿ ತಿಂದು ಒನ್ ಮೋರ್ ಅಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ನೀವು ಟ್ರೈ ಮಾಡಿ. ಜೊತೆಗೆ ಬೇರೆ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ. ನಮ್ಮ ನಳ ಮಹಾರಾಜರು ಇದ್ದಾರೆ, ಅವರು ತೋರಿಸ್ತಾರೆ ಚಟಪಟ ಅಂತ. ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಪ್ರಸಾರ ಮಾಡ್ತೀವಿ. ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಖುಷಿಯಾಗಿರ್ಬೇಕು. ಮಾಡ್ಕೊಂಡು ತಿಂದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೂಪರ್ ಸರ್. ಇವಾಗ ಕೊನೆಗೆ ನಮ್ಮ ಜಾಲಿ ವಿತ್ ಜಾನ್ಸ್ನ ಇನ್ನೊಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ. ಜಾಲಿ ವಿತ್ ಜಾನ್ಸ್ ಅವ್ರಿಗೆ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಬೆಳೆಸ್ತಾ ಇರಬೇಕು. ಏನಂತೀರಾ ಮೇಡಮ್? ಥ್ಯಾಂಕ್ ಯು ಸರ್. ಧನ್ಯವಾದ. ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಕ್ಕೆ. ನಿಮ್ಮ ಚಾನೆಲ್ ಓಪನ್ ಮಾಡಿದಿರಾ, ಇನ್ನೂ ಒಳ್ಳೇದಾಗಬೇಕು, ಇನ್ನೂ ಉತ್ತುಂಗಕ್ಕೆ ಹೋಗಬೇಕು, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ನಿಮ್ಮ ಪ್ರೀತಿ ತನ್ನಿ. ಹೋಗಿ ಬರುತ್ತೇನೆ. ಇನ್ನು ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ಕರೆದಾಗ ನೀವು ಕೇಳಿ ಕಾಮೆಂಟ್ಸ್ ಮಾಡಿ, ಒಳ್ಳೆ ಅಡುಗೆ ಮಾಡಿ ಕೊಡೋಣ, ಕಾಂಬಿನೇಷನ್ ಅಡುಗೆ. ಓಕೆನಾ? ಫುಲ್ ಖಾಲಿ ಮಾಡೋದೇ ಸರಿ ಇವಾಗ. ಥ್ಯಾಂಕ್ ಯು ಮೇಡಮ್.